ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತು ಮಾಡೋಣ ಇನ್ಸ್ಟೆಂಟ್ ಚಟ್ನಿ ಪುಡಿ. ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ತೋರಿಸ್ತಾ ಇದ್ದೀನಿ ನೋಡಿ. 1 ಕಪ್ ಡ್ರೈ ಕೋಕೋನಟ್ ಹಾಕ್ಕೊಳ್ಳಿ. ಈಗ ಶಾಲ ರೋಸ್ಟ್ ಮಾಡ್ಕೊಳ್ಳೋಕೆ ಸ್ಟಾರ್ಟ್ ಮಾಡೋಣ. ನೋಡಿ, ಇದು ಚಿಕ್ಕ 1 ಕಪ್ ಕೋಕೋನಟ್, ಇದು ರೋಸ್ಟ್ ಮಾಡ್ಕೊಳ್ಳೋಣ. ಸ್ವಲ್ಪ ಕಲರ್ ಚೇಂಜ್ ಆದರೆ ಸಾಕು, ಆಯಿಲ್ ಏನು ಹಾಕಬೇಡಿ. ಅದು ಕಲರ್ ಚೇಂಜ್ ಆಗ್ತಾ ಸ್ಮೆಲ್ ಬರುತ್ತೆ, ನಿಮ್ಗೆ ಅರ್ಥ ಆಗುತ್ತೆ. ಅಲ್ಲಿವರೆಗೂ ರೋಸ್ಟ್ ಮಾಡ್ಕೊಳ್ಳಿ. ಒಂದು 2 ಮಿನಿಟ್ಸ್ ರೋಸ್ಟ್ ಮಾಡಿದರೆ ಸಾಕು. ಈ ಚಟ್ನಿ ಪುಡಿ ಪಡ್ಡು ತುಂಬ ಸ್ಪೆಷಲ್ ಆಗಿರುತ್ತೆ. ಸೊ ಅದಕ್ಕೆ ಇವತ್ತು ಪಡ್ಡು ಮಾಡ್ತಾ ಇದ್ದೀನಿ, ಜೊತೆಲಿ ಈ ಚಟ್ನಿ ಪುಡಿ. ನೀವು ಅದನ್ನು ಟ್ರೈ ಮಾಡಿ ನೋಡಿ. ನೋಡಿ ಫ್ರೆಂಡ್ಸ್, ಈ ಥರ ಕಲರ್ ಚೇಂಜ್ ಆಗ್ತಾ ಇದೆ ಕೊಬ್ಬರಿ. ಅಲ್ಲಿವರೆಗೂ ರೋಸ್ಟ್ ಮಾಡ್ಕೊಳ್ಳಿ, ಸಾಕಾಗುತ್ತೆ. ಅಷ್ಟು ಕ್ವಾಂಟಿಟಿಗೆ ಸಾಕಾಗುತ್ತೆ ಫ್ರೆಂಡ್ಸ್. ಒಂದು 2 ಸ್ಪೂನ್ಸ್ ಆದರೆ ಸಾಕು. ಗ್ರೌಂಡ್ನಟ್ ಮೈಲ್ಡ್ ರೋಸ್ಟ್ ಮಾಡ್ಕೊಳ್ಳಿ, ಹಸಿ ವಾಸನೆ ಹೋಗೋವರೆಗೂ ಆದರೆ ಸಾಕಾಗುತ್ತೆ. ಪುಡಿ ನಿಮ್ಗೆ ಇನ್ಸ್ಟೆಂಟಾಗಿ ಯೂಸ್ ಆಗುತ್ತೆ ಫ್ರೆಂಡ್ಸ್. ಮಾರ್ನಿಂಗ್ ಎದ್ದಾಗ ಟೈಮ್ ಇಲ್ಲ, ದೋಸೆ ಮಾಡಬೇಕು, ಇಡ್ಲಿ ಮಾಡಬೇಕು, ಪಡ್ಡು ಮಾಡಬೇಕು, ಸೊ ಟೈಮ್ ಇಲ್ಲ ಚಟ್ನಿ ಅನ್ನುವಾಗ ಈ ಥರ ಮಾಡ್ಕೊಳ್ಳಿ. ಚೆನ್ನಾಗಿ ಟೇಸ್ಟ್ ಇರುತ್ತೆ, ಇನ್ಸ್ಟೆಂಟ್ ಆಗಿರುತ್ತೆ. ನೀವು ಎಲ್ಲಿ ಬೇಕಾದರೂ ಯೂಸ್ ಮಾಡ್ಕೋಬೋದು. ಈ ಚಟ್ನಿ ಪುಡಿ ನಿಮ್ಗೆ ಈಸಿಯಾಗಿ 10 to 15 ಡೇಸ್ ಸ್ಟೋರ್ ಮಾಡ್ಕೋಬೋದು ಫ್ರೆಂಡ್ಸ್, ಏನಾಗಲ್ಲ. ಸೊ ಇನ್ಸ್ಟೆಂಟ್ ಪೌಡ್ರ್ ತೊಗೊಂಡು ನೀವು ಇಡ್ಲಿಯಲ್ಲಿ ಯೂಸ್ ಮಾಡ್ಕೊಳ್ಳಿ. ಬಿಸಿ ಬಿಸಿ ಇಡ್ಲಿ, ರೈಸ್ ತುಪ್ಪ ಮತ್ತು ದೋಸೆ ಎನಿ ಟೈಮ್ ರೆಡ್ ಚಿಲ್ಲಿ ಪೌಡರ್ ಯೂಸ್ ಮಾಡ್ಕೊಳ್ಳಿ. ನೋಡಿ, ಇದು ರೋಸ್ಟ್ ಆಗ್ತಾ ಇದೆ. ಎಲ್ಲ ತಣ್ಣಗಾದ್ಮೇಲೆ ಮಿಕ್ಸಿ ಮಾಡೋಣ. ನೋಡಿ, ಇದೆಲ್ಲ ಫುಲ್ 3 ಐಟಮ್ಸು: ರೆಡ್ ಡ್ರೈ ಕೋಕೋನಟ್, ಒಣಗಿದ ಕೊಬ್ಬರಿ, ಕಡಲೆ ಬೀಜ ಮತ್ತು ಜೀರಿಗೆ. ಇದೆಲ್ಲ ಸ್ವಲ್ಪ ತಣ್ಣಗಾಗಿ ಬಿಡೋಣ. ಮಿಕ್ಸಿಂಗ್ ಆಗುತ್ತೆ ಫ್ರೆಂಡ್ಸ್. ಈಗ ತಣ್ಣಗಾಗಿದೆ. ಸೊ ಅದ್ರ ಜೊತೆ ನೋಡಿ, ಬೆಳ್ಳುಳ್ಳಿ ಹಾಕ್ತಾ ಇದ್ದೀನಿ. ಒಂದು 5 ರಿಂದ 8 ಬೆಳ್ಳುಳ್ಳಿ ಆ್ಯಡ್ ಮಾಡ್ಕೊಳ್ಳಿ. ಈಗ ಮಿಕ್ಸಿಂಗ್ ನೋಡಿ ಫ್ರೆಂಡ್ಸ್. ಈಗ ಎಷ್ಟು ಖಾರಕ್ಕೆ ಬೇಕೋ ಅಷ್ಟು, ನಿಮ್ಗೆ ಎಷ್ಟು ಬೇಕೋ ಅಷ್ಟು ರೆಡ್ ಚಿಲ್ಲಿ ಪೌಡ್ರ್ ಹಾಕ್ಕೊಳ್ಳಿ. ಸಫಿಷಿಯೆಂಟ್ ಸಾಲ್ಟ್ ಹಾಕ್ಕೊಳ್ಳಿ. ಮತ್ತು ಇನ್ನೊಂದು ಫ್ರೆಂಡ್ಸ್, ಚಟ್ನಿ ಅಂತ ವಾಟ್ರ್ ಹಾಕ್ಬಿಡ್ಬೇಡಿ. ಅದೇ ಟಿಪ್ಸ್ ಹೇಳ್ತಾ ಇದ್ದೀನಿ. ಅರ್ಜೆಂಟಲ್ಲಿ ಚಟ್ನಿ ಇದೆ ಅಂತ ವಾಟ್ರ್ ಹಾಕ್ಬಿಡಿ. ಇದು ಇನ್ಸ್ಟೆಂಟ್ ಡೈರಿ ಪೌಡರ್ ಅಷ್ಟೇ. ಇದೆಷ್ಟೆಲ್ಲ ಇಂಗ್ರೀಡಿಯೆಂಟ್ಸ್ ಹಾಕ್ಕೊಂಡು ನೈಸ್ ಚಾಪ್ ಪೌಡ್ರ್ ಮಾಡ್ಕೊಳ್ಳಿ. ನಾನು ಹೇಳಿದ್ದೀನಿ, ನಿಮ್ಗೆ ತೋರಿಸ್ದೆ ಆಗಲೇ. ಇದು ರೆಡ್ ಚಿಲ್ಲಿ ಸಾಲ್ಟ್ ಜೊತೆಯಲ್ಲಿ ಒಂದು 5 to 8 ಬೆಳ್ಳುಳ್ಳಿ ಹಾಕ್ಕೊಳ್ಳೋಣ. ಇದಿಷ್ಟೇ ಬೇಕಾಗಿರೋದು ಇನ್ಸ್ಟೆಂಟ್ ಚಟ್ನಿ ಪೌಡರ್ಗೆ. ಸೊ ಈಗ ಗ್ರೈಂಡ್ ಮಾಡ್ಕೊಳ್ಳಿ, ಯೂಸ್ ಮಾಡ್ಕೊಳ್ಳಿ. ಒಂದು ನಿಮಿಷ ತೋರಿಸ್ತೀನಿ. ನೋಡಿ ಫ್ರೆಂಡ್ಸ್, ರೆಡಿ ಆಗಿದೆ. ಇದ್ರ ಜೊತೆಯಲ್ಲಿ ಕಾಶ್ಮೀರ್ ಚಿಲ್ಲಿ ಪೌಡ್ರ್ ಇದ್ದರೆ ಇನ್ನೂ ಚೆನ್ನಾಗಿ ಬ್ರೈಟಾಗಿ ಕಲರ್ ಬರುತ್ತೆ. ಇದು ಟೇಸ್ಟ್ ಚೆನ್ನಾಗಿದೆ, ಟ್ರೈ ಮಾಡಿ. ನಿಮ್ಮ ಹತ್ರ ಇದ್ದರೆ ಅದು 1 ಸ್ಪೂನ್ ಹಾಕ್ಕೊಂಡು ಟೇಸ್ಟ್ ಮಾಡ್ಕೊಳ್ಳಿ. ಓಕೆ, ಬಾಯ್.